ಏನು ಹೇಳಿದಾಗ ಒಬ್ರಿಗಿನೊಬ್ರು ಸಾರಿ ದರ ಮಾಡಾಕತ್ತಾರೆ. ಇದಕ್ಕಿಂತ ಹೆಮ್ಮೆ ಸಂಗತಿ, ಯಾಕಂದ್ರೆ ನನ್ನ 5 ವರ್ಷ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಶಾಸಕನಿಗೆ ಇದಕ್ಕಿಂತ ಖುಷಿ ಸಂದರ್ಭ ಯಾವುದು. ನಾನು ಈ ಶಾಸಕ ನನಗೆ ಗೊತ್ತಿರಲಿಲ್ಲ. ಈ ಒಂದು ವಿಚಾರಧಾರೆ ಇಟ್ಕೊಂಡಂತ ಐರಣಿ ಗ್ರಾಮಸ್ಥರಿಗೆ ನಾನು ಬಹಳ ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಪ್ರೇರಣೆ ಐರಣಿಯ ಜನತೆಯ ಗಂಗಮ್ಮನ ಪ್ರೇರಣೆ ಇಡೀ ತಾಲೂಕು ತುಂಬ ಹಬ್ಬಿ. ಎಲ್ಲ ಶಾಲೆಗಳು ಈ ರೀತಿ ದಾನಗಳು ಬರ್ತಾ ಇದ್ರೆ ನಮ್ಮ ಶಿಕ್ಷಣ ಯಾರು ಹೇಳಿದ್ರು ನಮ್ಮ ಉಪಾಧ್ಯಕ್ಷ, ಯಾವ ಪ್ರೈವೇಟ್ ಶಾಲೆಗೂ ಗೌರ್ಮೆಂಟ್ ಶಾಲೆ ಕಡಿಮೆ ಇರಬಾರ್ದು ಅಂತೇಳಿ. ಆ ರೀತಿ ಆಗುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಬರೇ ಬುದ್ಧಿ ಹೇಳೋದ ನಮ್ಮ ರಾಜಕಾರಣಿಗಳು, ನೀ ಚಲೋ ಮಾಡಿದಿ, ನೀ ಚಲೋ ಮಾಡಿದಿ, ನಮ್ಮ ಯಾರಿಗೆ ಮುಖ್ಯ ಸಿದ್ದರಾಮಯ್ಯ ಅವರು ಚಲೋ ಮಾಡಿದ್ರು ಅಂತ ನಾವೇನು ಮಾಡೋದು? ಅದಕ್ಕೆ ಎಲ್ರಿಗೂ ವೇಟ್ ಮೇಲೆ ಕೂತಂತ ಎಲ್ರಿಗೂ ನಾವು ವಿನಂತಿ ಮಾಡ್ಕೊಂತೀವಿ. ನನ್ನ ಒಂದು ತಿಂಗಳ ಪಗಾರ 40,000 ರೂಪಾಯಿ ನಾನು ಕೂಡ ಏನು ಬರುತ್ತೆ ಅದು ಆಗಲಿ, ಅಧ್ಯಕ್ಷರಿಂದಾಗಲಿ ನಾನು ಮಾಡಲಿ ಅಂತ ಹೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಂಡು ನಾಳೆ ಬಂದು ಶಿಕ್ಷಣ ಕ್ರಾಂತಿ ನಾವು ರಕ್ಷಣ ಅಂತ ಹೇಳಿ ಮಾತು ರಾಜು ಚೆನ್ನೂರ್ ಅಂತ ಹೇಳಿ 11,000 ಕೊಟ್ಟು ಇಲ್ಲಿ ರೈತರಿಗೆ ಚಟುವಟಿಕೆಗಳು ರಾತ್ರಿ ಅಂತ ಹೇಳಿ ನೋಡಿ. ಐರಣಿಯಲ್ಲಿ ಇರ್ತಕ್ಕಂಥ ನಾಗರಿಕರ ಬುದ್ಧಿ ಎಲ್ಲಿಡೀ ತಾಲೂಕಿಗೆ ಹಬ್ಬಿ. ಅದ್ರ ಜೊತೆಗೆ ಮೊನ್ನೆ ನಾನು ಧ್ವಜಸ್ತಂಭ ಓಪನಿಂಗ್ ಮಾಡಕ್ ಬಂದಿದ್ದೆ. ಒಬ್ಬ ಮಾಜಿ ಸೈನಿಕ, ಅಂದ್ರೆ ರಿಟೈರ್ ಆಗಿರುವಂತ ಸೈನಿಕ, ಅದಕ್ಕೆ ಹರೀಶ್ ಬದ್ರು 1 ಲಕ್ಷ ರೂಪಾಯಿ ಧ್ವಜಸ್ತಂಭ. ಅದಕ್ಕೆ ದಾರಿಗಳಿಂದ ತುಂಬಿಕೊಂಡಿರ್ತಕ್ಕಂಥ ಐರಣಿ ಗ್ರಾಮ ನಮ್ಮ ಉಳಿದ 110 ಹಳ್ಳಿಗಳಿಗೂ ಒಂದು ಪ್ರೇರಣೆ ಆಗಲಿ, ನಗರದ ಭಾಗದ ಜನರಿಗೆ ಇನ್ನೂ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರ ಒಂದು ತಿಂಗಳ ಪಗಾರವನ್ನು ನಾವು ಕೊಡ್ತೀವಿ. ಇಲ್ಲ, ಇವರು ದಾನವನ್ನ ಅನೌನ್ಸ್ ಮಾಡಕ್ಕ ಮಾಡ್ತಾ ಬಂದ್ರಿ ವರ್ತನೆ ಮಾಡಿದ್ರಿಗೆ ಈಗ ನಾನು ಗಂಗಮ್ಮ ತಾಯಿ ಜೊತೆಗೆ ಮಾತಾಡ್ಕೊಂಡಿದ್ದೆ. ಕಾರ್ಯಕ್ರಮ ಶುರುವಾಗ್ತೀನಿ ಮೊದಲಿಂದ 1.5 ಲಕ್ಷ ಸಾಲ ಮಾಡಿ ಮಗನ ಶಾಲೆ ಓದ್ಸಕತ್ತಾಳ. ಮಗಳು ಆಗ್ಲೇ MA ಡಬಲ್ ಗ್ರಾಜ್ಯುಯೇಟ್ ಮಗಳು, ಮಗ ನರ್ಸಿಂಗ್ ಮಾಡ. ಅವನು ನರ್ಸಿಂಗ್ ಯಾವಾಗ ಮುಗಿತಿತ್ತು ಅವತ್ತಿನ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ, ನನ್ನ ವೈಯಕ್ತಿಕವಾಗಿ ನನ್ನ ಫ್ರೆಂಡ್ಸ್ ಹತ್ರ ಇದ್ರು ಯಾವುದೋ ಕಂಪ್ನಿ ಒಳಗೂ ಅಥವಾ ಹಾಸ್ಪಿಟಲ್ ಒಳಗೂ ಅವನಿಗೆ ನೌಕರಿ ಕೊಡಿಸ್ತಕ್ಕಂಥ ಕೆಲಸ ಕೂಡ ಪ್ರತಿಯೊಬ್ಬರು ನಾವು ಇದ್ದಂತವ್ರು 1 ತಿಂಗಳು ಪಗಾರನ್ನ ಮತ್ತೊಮ್ಮೆ ಬೆಳೆದ ಏನು ಅಂತ ಕೆಲಸ ಏನಾಗಿದೆ ಸರ್, 6 ಎಕರೆ ಹೊಲ ಗೌರ್ಮೆಂಟ್ ಪಟ್ಟಾಲ್ದನ ಹೊಡ್ಕೊಂಡು ನಿಂತಾರಲ್ಲ ಅವ್ರ ಅಪ್ಪರ್ ಕಾಲದಿಂದ, ಇವ್ರ ಅಪ್ಪರ ಅಜ್ಜ ಕಾಲದಿಂದ ಅದ್ರಾಗ ಬೋರ್ ಹಾಕ್ಸಿದ್ರಿ ಸರ್. ಅದು ಗೊತ್ತೈತೆ, ಕರೆಯಪ್ಪ ಗೊತ್ತೈತಿ. ಮಾತಾಡಿ ನಮ್ಮ ತಾಯಿ ಕೊಟ್ಟಾಗ ಅದು ಲೀಗಲ್ ಆಗಿ ನಾವು ಒಪ್ಪಂದಾಗ ಮಾತಾಡೋ ಕಾರಣ ನಾನ ಮಾಡಿಸ್ತೀವಿ. ಸರ್, ಇಷ್ಟೆಲ್ಲ ಕಾರ್ಯಕ್ರಮ ಆಗೋದಕ್ಕೆ ಕಾರಣ ನಮ್ಮ ಶಾಲೆ SDMC ಸರ್. SDMC ಬಹಳ ಆಕ್ಟಿವಿಟಿ ಐತಿ ಸರ್, ಬಹಳ ಆಕ್ಟಿವ್ ಇದಾರೆ ಸರ್. ಅವ್ರು ನಾವು ಪ್ರತಿ ವರ್ಷ ಜನವರಿ 26ಕ್ಕೆ ಕಾರ್ಯಕ್ರಮ ಡೇನ ಮಾಡ್ಬೇಕಿದ್ವಿ ಸರ್. ಅವ್ರಿಗೆ ಏನ್ ಮಾಡಿದ್ರು ಸರ್, ಈ ಸಲ ನಾವು ನೈಟ್ ಮಾಡ್ಲೇಬೇಕು ಅಂತ ಹೇಳಿ 1.5 ಲಕ್ಷ ರೂಪಾಯಿದು ಮಕ್ಕಳಿಗೆಲ್ಲ ಡ್ರೆಸ್ ಕೊಡ್ಸಿದ್ರು ಸರ್, ಬಟ್ಟೆ ತಂದಿವಿ ಸರ್. ಆಮೇಲೆ 30,000 ರೂಪಾಯಿದು DJ ಸೌಂಡ್ ಸಿಸ್ಟಮ್ ಹಾಕಿದ್ವಿ ಸರ್. ಆಮೇಲೆ 30,000 ರೂಪಾಯಿ ಕೋರಿಯೋಗ್ರಾಫರಿ ಕೊಟ್ಟು ಡ್ಯಾನ್ಸ್ ಕಲಿಸಿದ್ವಿ ಸರ್. ಅವತ್ತಿನ ಕಾರ್ಯಕ್ರಮ ನೋಡಿ ಜನ ಇಷ್ಟೆಲ್ಲ ಶಾಲೆ ಮುಂದೆ ಬರ್ಲಿ, ನಮ್ಮ ಶಾಲೆ ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಮುಂದೆ ಬಂದು ನಮ್ಮ ಅದನ್ನ ಅಷ್ಟೆಲ್ಲ ಮಾಡಿದ್ರಿ. ನಮಗೆ 50,000 ರೂಪಾಯಿ ಬೇರೆ ಪೆಂಡಾಲಿ ಖರ್ಚಾಯ್ತು. ಇದಕ್ಕೊಂದು ಇದನ್ನ ಹಾಕ್ರಿ, 10 ಲಕ್ಷ ರೂಪಾಯಿ ಅಂತಂದು ಹೇಳಿ ಶಿಕ್ಷಣಕ್ಕೆ 6 ಕೋಟಿ ರೂಪಾಯಿ ಹಾಕಿ ನನ್ನ 6 ಕೋಟಿ ರೂಪಾಯಿ
ಒಂದೂವರೆ ವರ್ಷದಾಗ ಅದಕ್ಕೆ ಅದರದ್ದು ಬಹಳ expense ಐತೆ ಸರ್. ಪ್ರತಿ ಒಂದು ಕಾರ್ಯಕ್ರಮಕ್ಕೂ 10 ಮೇಡಮ್ ವ್ಯವಸ್ಥೆ ಮಾಡೋ ಮುಗಿತಾ ಐತ್ರಿ ಇನ್ನು ಹೇಳಿ next ಹೇಳಪ್ಪ. ಬೇರೆ ಬೇರೆ ಕಡೆಗೆ ಅನುದಾನಗಳು ಸಾಹೇಬ್ರ ತಲೆಯನ್ನು ಕೊಡುವಂತ ಬಂದ್ರಿ. ಈ ಶಾಲೆ ನಿರ್ಮಾಣ ಮಾಡ್ಕೊಂಡು ಬಹಳ ಕಷ್ಟಪಟ್ಟಿದ್ವಿ. ಸೊ ಅದ್ರ ಜೊತೆಗೆ ಎಲ್ಲಾ ರೀತಿಯಿಂದ ನಾವು ಒಂದ್ಸಲ ಹೇಳ್ತಿದ್ದಿಲ್ಲ, ಯಾರು ಬರ್ತಿಲ್ಲ ಆ ಟೈಮ್ಗಳು ಪಾಲಕರು. ಇವ್ರಿಗೆ ನಾನು SDMC ಅಧ್ಯಕ್ಷ ಇದ್ದೆ, ಅವಾಗ ಫಸ್ಟ್ ಫೌಂಡರ್ ನಾನು ಹೇಳಿದ್ದೆ. ಅವಾಗೆಲ್ಲ ಟೀಚರ್ಗೆ ಹೇಳಿದ್ದೆ, ನಮ್ಮ ಶಾಲೆಗೆ ಎಷ್ಟು ಈಗ ನಿರಾಸಕ್ತಿ ಇದಾರಲ್ಲ ಜನಗಳು ನಮ್ಮೂರಾಗ, ಅದು ಒಂದು ದಿವಸ ಆಯ್ತಲ್ಲ ಪ್ರತಿಯೊಂದು ಈ ನಮ್ಮ ತಾಲೂಕಿಗೆ ಮಾದರಿ ಅಲ್ಲ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಸಂದರ್ಭ ಬರೋದಂತ ಅವತ್ತ ಹೇಳಿದ್ದೆ ನಾನು. ಅದ್ರ ಜೊತೆಗೆ ಮೊನ್ನೆ ಬಂದ ನೀವು ಒಂದು ಮಾತಾಡಿದ್ರಿ, ಇದು ಏನು ಫಿಲ್ಟರ್ ವಾಟರ್ ಅದು ಒಂದು, ಆಮೇಲೆ ಇನ್ನೊಂದು ಸ್ವಲ್ಪ ನಮ್ದು ಗ್ರೌಂಡ್ ರಿಪೇರಿ ಮಾಡೋದು ದಯಮಾಡಿ ನಮ್ಮ ಸಾಹೇಬ್ರದಾಗ ಸಾಕಷ್ಟು ಹೆಲ್ಪ್ ಮಾಡಿದ್ರು.